ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಲ್ಲಿ ನಾವು ಏನು ತೋರ್ಸಾಕತ್ತೇವೆ ಅಂದ್ರೆ, ಹೊಸತ ಒಂದು ವಿಡಿಯೋ ಹಾಕಿದೆ, ರಾಮೋಜಿ ಫಿಲ್ಮ್ ಸಿಟಿ ಅಂತ ಒಂದು ವಿಡಿಯೋ ಹಾಕಿದೆಲ್ಲ. ಅದ ರಾಮೋಜಿ ಫಿಲ್ಮ್ ಸಿಟಿ ಪೂರ್ತಿ ಏನಿದೆಲ್ಲ ಅದನ್ನ ತೋರಿಸಿರ್ಕಿಲ್ಲ. ಇನ್ನು ಭಾಳಷ್ಟು ಪ್ಲೇಸ್ ಐತೆ ಅಲ್ಲಿ ತೋರ್ಸಾಕ. ಈ ಒಂದು ವಿಡಿಯೋದಲ್ಲಿ ಆ ರಾಮೋಜಿ ಫಿಲ್ಮ್ ಸಿಟಿ ಏನಿದೆಲ್ಲ ಅದು ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಅಂತ. ಮತ್ತು ಹಿಂದಿನ ವಿಡಿಯೋ ನೀವು ಯಾರು ನೋಡಿರ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಅದ್ರ ಲಿಂಕ್ ಕೊಟ್ಟೇನಿ. ನೀವು ಒಂದು ಸತ ಫಸ್ಟ್ ಅದನ್ನ ವಿಡಿಯೋ ನೋಡಿ, ಅದಾದಮೇಲೆ ಇದನ್ನ ನೋಡಿ ಅಂತ ಹೇಳ್ತಾ. ಮತ್ತು ನೀವು ವಿಸಿಟ್ ಮಾಡಬೇಕಿದ್ರೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಒಂದು ಸಲ ವಿಸಿಟ್ ಮಾಡಿ ಬನ್ನಿ. ಈಗ ವಿಡಿಯೋ ಶುರು ಮಾಡೋಣ ಅಂತ. ನೀವು ಇಲ್ಲಿ ಮುಂದೆ ನೋಡ್ಬೋದು ಒಂದು ಫಿಲ್ಮ್ ಸೆಟ್ ಇದೆ ಇಲ್ಲಿ ರೈಲ್ವೆ ಸ್ಟೇಷನ್ದ. ಈಗ ಎಲ್ಲ ಸಿನಿಮಾದಾಗ ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್ ಸೀನ್ ಇದ್ರ ಅದ ರಿಯಲ್ ಲೊಕೇಶನ್ನಾಗ ಅಲ್ಲಿ ಶೂಟಿಂಗ್ ಮಾಡಂಗಿಲ್ಲ. ಈ ರೀತಿ ಒಂದು ಸೆಟ್ ಮಾಡಿ ಅದ ರಿಯಲ್ ರೈಲ್ವೆ ಸ್ಟೇಷನ್ ರೀತಿ ನಮ್ಗೆ ತೋರಿಸ್ತಾರ. ನೋಡ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ ಸೆಟ್ ಇದೆ. ಈಗ ನಾವು ಆಗಲೇ ಹಿಂದ ರೈಲ್ವೆ ಸ್ಟೇಷನ್ ಸೆಟ್ ನೋಡಿದ್ವಿ. ಈಗ ನೆಕ್ಸ್ಟ್ ನಾವ್ ಈಗ ಎಲ್ಲಿ ಬಂದೇವ ಅಂದ್ರ ಬಾಹುಬಲಿ ಸಾಮ್ರಾಜ್ಯದ ಮಹಿಷ್ಮತಿ ಸಾಮ್ರಾಜ್ಯ ಅಂತ ಇತ್ತಲ್ಲ, ಅದ್ರ ಪೂರ್ತಿ ಒಂದು ಸೆಟ್ ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ಈಗ ನೀವು ನೋಡ್ಬೋದು ಇಲ್ಲಿ ಮುಂದೆ ಐತಿ. ಇಲ್ಲಿ ನೀವು ನೋಡ್ಬೋದು ಮಹಿಷ್ಮತಿ ಸಾಮ್ರಾಜ್ಯದ ಪೂರ್ತಿ ಒಂದು ಬ್ಲೂ ಪ್ರಿಂಟ್ ಇದೆ. What's left, and on we'll go, through the wastelands, through the highways, till my shadow turns to sun rays, and on we'll go, through the wastelands, through the highways, and on. ಈಗ ನೀವು ಇಲ್ಲಿ ಮುಂದ್ಗಡೆ ನೋಡ್ಬೋದು, ಇಲ್ಲಿ ಮಹಿಷ್ಮತಿ ಸಾಮ್ರಾಜ್ಯದ ಪೂರ್ತಿ ಒಂದು ಸೆಟ್ ಕ್ರಿಯೇಟ್ ಮಾಡ್ಯಾರ. ಇಲ್ಲಿ ನೀವು ಮುಂದ್ಗಡೆ ನೋಡ್ಬೋದು, ಇಲ್ಲಿ ಕಾಣ್ತದೆ. Through the highways, till my shadow turns to sun rays, and on we'll go, through the wastelands, through the highways, and on we'll go.
ಫಿಲ್ಮ್ನಲ್ಲಿ ಯಾವುದಾದ್ರೂ ಸಾಂಗ್ ಇಂಡೋರ್ನಲ್ಲಿ ಶೂಟ್ ಆಗಬೇಕಂದ್ರೆ ಈ ರೀತಿ ಒಂದು ಸೆಟ್ ರೆಡಿ ಮಾಡಿರ್ತಾರೆ ಒಳಗಡೆ. ಅದಾದಮೇಲೆ ಇಲ್ಲೇ ವಿಡಿಯೋ ಶೂಟ್ ಮಾಡ್ತಾರೆ ಅದು ಸಾಂಗಿಂದ. ಈಗ ಇಲ್ಲಿ ಏನು ತೋರಿಸ್ತಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಗ್ರೀನ್ ಸ್ಕ್ರೀನ್ ಮತ್ತು VFX ಯೂಸ್ ಮಾಡಿರ್ತಾರೆ ಅಂತ ನಾವು ಕೇಳಿರ್ಬೋದು. ಅದು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತೇಳಿ ಇಲ್ಲಿ ಲೈವ್ ಆಗಿ ತೋರಿಸ್ತಾರೆ ನಿಮಗೆ. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೈವ್ ಆಗಿ ತೋರಿಸ್ತಿದ್ದಾರೆ. ಒಂದು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಒಂದು ಸಿನಿಮ್ಯಾಟಿಕ್ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ. सामने ऊपर की तरफ इन कैमरास को देखिए. These are called as OptiTrack cameras. इन कैमरास को OptiTrack cameras कहा जाता है. Look at our artist. Our artist is wearing a special costume. You can see the white color sensors on the costume. Cameras are capturing the sensors. Because of that, you can see the artist as avatar character on the screen. Behind the artist, the blue color wall, it is blue chroma screen. ಇಲ್ಲಿ ನೀವು ಲೈವ್ ಆಗಿ ನೋಡಬಹುದು, ಇಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಹೇಗೆ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಕ್ರಿಯೇಟ್ ಆಗ್ತದೆ ಅಂತ ಹೇಳಿ. ಈಗ ನೀವು ಸಿನಿಮಾದಲ್ಲಿ ನೋಡಿರ್ಬೋದು, ಇಂಟರ್ನ್ಯಾಷನಲ್ ಲೊಕೇಶನ್ ತೋರಿಸಿರ್ತಾರೆ, ಆದ್ರೆ ಅವರ ಬೇರೆ ದೇಶಕ್ಕೆ ಹೋಗಿರೋಂಗಿಲ್ಲ. ಈ ರೀತಿ ಒಂದು ಸೆಟ್ ಕ್ರಿಯೇಟ್ ಮಾಡಿರ್ತಾರೆ. Sometimes it feels like I should know how to walk on water. Sometimes it feels like I should know how to move the mountains. But the seasons keep on going and the rivers keep on flowing and the wind keeps on blowing and this beat it stays in motion like my lyrics keep on flowing and this rhythm keeps on going. ಈಗ ಇಲ್ಲಿ ಇದು ಯಾವ ಸೆಟ್ ಅಂದ್ರೆ, ಈಗ ಏರ್ಪೋರ್ಟ್ ನಲ್ಲಿ ಶೂಟಿಂಗ್ ಇದ್ರೆ ಈ ರೀತಿ ಒಂದು ಸೆಟ್ ನ ಕ್ರಿಯೇಟ್ ಮಾಡಿರ್ತಾರೆ. I grew up reading stories, how I believed that I could climb through every page, how all the fire and glory, all the revenge and all the rain. Have you heard of the heroes ending? They couldn't protect and they couldn't defend in all the way. Have you heard of the heroes ending? If we could find. ಮತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಯಾವ್ದಾದ್ರು ಸಿನಿಮಾದಲ್ಲಿ ವಿಡಿಯೋ ಸಾಂಗ್ ಆಗಲಿ ಮತ್ತೆ ಸಿನಿಮಾಗೋಸ್ಕರ ಈ ರೀತಿ ಒಂದು ಸೆಟ್ ನ ಕ್ರಿಯೇಟ್ ಮಾಡಿರ್ತಾರೆ.
ಈಗ ನೀವು ಇಲ್ಲಿ ಮುಂದ್ಗಡೆ ನೋಡ್ಬೋದು, ಇಲ್ಲಿ ಬೇರೆ ಬೇರೆ ಸಿನಿಮಾದ ಒಂದು ಫಿಲ್ಮ್ ಸೆಟ್ ಏನಿರ್ತೈತಲ್ಲ ಅದ್ರದ್ದು ಒಂದು ಬ್ಲೂ ಪ್ರಿಂಟ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಮತ್ತೆ ಈಗ ನೀವು ಇಲ್ಲಿ ಮುಂದ್ಗಡೆ ನೋಡ್ಬೋದು, ಇಲ್ಲಿ ಬಟರ್ಫ್ಲೈ ಪಾರ್ಕ್ ಅಂತ ಇಲ್ಲಿ ಒಂದು ರೆಡಿ ಮಾಡಿದ್ದಾರೆ. ಇದ ಯಾವ ರೀತಿ ಐತೆ ಅಂತ ಈಗ ನೋಡೋಣ ಅಂತ ಬನ್ನಿ. ಈಗ ನೀವು ಸಿನಿಮಾದಲ್ಲಿ ನೋಡಿರ್ಬೇಕು, ವಾಟರ್ ಫಾಲ್ಸ್ ಸೀನ್ಗಳು ಇರ್ತಾವಲ್ಲ, ಅದನ್ನ ಒಂದು ಸೆಟ್ ರೀತಿ ರೆಡಿ ಮಾಡಿರ್ತಾರೆ ಫಾಲ್ಸ್ ನ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ ನೋಡ್ಬೋದು. ಈಗ ಇಲ್ಲಿ ಮುಂದ್ಗಡೆ ಇಲ್ಲಿ ಏನಿದೆ ಅಂದ್ರೆ, ಸಿನಿಮಾಗಾಗಿ ಯೂಸ್ ಮಾಡಲು ಬೇರೆ ಬೇರೆ ರೀತಿಯ ಒಂದು ಪಕ್ಷಿಗಳನ್ನ ಇಲ್ಲಿ ಸಾಕಿದ್ದಾರೆ. ಅವು ಯಾವ್ಯಾವ ರೀತಿ ಐತೆ ಅಂತ ಈಗ ಇಲ್ಲಿ ತೋರಿಸ್ತೀನಿ ಅಂತ ಬನ್ನಿ. ಜೀವಂತದ ಇಲ್ಲ ಹುಲಿ ಏ ಹುಲಿ ಎಲ್ಲ ಅವಾದ ಏ ಇಲ್ಲಿ ಹೋಗ್ಯಾವ ಏ ಇಲ್ಲಿ ಅಂತ ನೋಡಲಿ ಬೇರೆ ಇಲ್ಲ. ಜೀವಂತ ಪಕ್ಕ
अरे मियां मियां करो बैठो। अरे मम्मी देखो स्टार्ट कर दिया उसको। कुछ नहीं कर रही मैं। ಒಂದು ಕಪ್ ಕೊಡ್ರಿಪ್ಪ ತೆಗಿಲಿ ಒಂದು ವರ್ಷ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನ ರಾಮೋಜಿ ಫಿಲ್ಮ್ ಸಿಟಿ ಏನಿದೆಯಲ್ಲ ಅದು ಪೂರ್ತಿ ಮುಗಿದಿಲ್ಲ. ಯಾಕಂದ್ರೆ ಇದು ವಿಡಿಯೋ ಭಾಳ ಲಾಂಗ್ ಆಗಿದ್ದಕ್ಕೆ ಇಲ್ಲಿ ಅರ್ಧಕ್ಕೆ ಕಟ್ ಮಾಡೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಇನ್ನ ಏನು ಪ್ಲೇಸ್ ಉಳಿದೈತಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಂತ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.